ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಬದನೆಕಾಯಿ ಗೊಜ್ಜು. ಬದನೆಕಾಯಿ ಅಂದರೆ ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇದು ಅಕ್ಕಿ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ರೆಸಿಪಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಬದನೆಕಾಯಿನ ಬದನೆಕಾಯಿ ಥರನೂ ನಾವು ಮಾಡ್ಕೋಬೋದು. ಇವತ್ತು ನಾನು ಒಂದು ಅರ್ಧ ಕೆ.ಜಿ ಬದನೆಕಾಯಿ ತಗೊಂಡು ಪೀಸ್ ಮಾಡಿದ್ದೀನಿ. ಉದ್ದುದ್ದಕ್ಕೆ ಪೀಸಾಗಿ ಕಟ್ ಮಾಡಿಕೊಂಡು ಇದನ್ನು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮೊದಲು ನಾವು ಮಾಡೋಕ್ಕೆ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ, ಎಷ್ಟು ಬದನೆಕಾಯಿ ಹಾಕ್ತೀರೋ ಅದಕ್ಕೆ ತಕ್ಕಷ್ಟು ನೀವು ಕಡಲೆಕಾಯಿನ ಒಂದು ಸ್ವಲ್ಪ ಜಾಸ್ತಿ ಹುರ್ಕೊಳ್ಳಿ. ಅದು ಒಂದು ಅರ್ಧ ಹುರಿದಾದ್ಮೇಲೆ 50% ಹುರಿದಾದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಅದನ್ನು ಸೇರಿಸಿ ಹುರ್ಕೊಳ್ಳಿ. ಇಲ್ಲ ನೀವು ಬೇಕಾದರೆ ಸಪ್ರೇಟಾಗಿ ನೀವು ಹುರ್ಕೋಬೋದು. ಎಳ್ಳು ಸಿಡಿತಾ ಇದೆ, ಅದಕ್ಕೆ ನಾನು ಅರ್ಧ ಹುರಿದಾದ್ಮೇಲೆ ಕಡಲೆಕಾಯಿ ಬೀಜ ಎಳ್ಳು ಸೇರಿಸಿದ್ದು. ಬೇಗ ಫ್ರೈ ಆಗೋದು, ಕಡಲೆಕಾಯಿ ಬೀಜ ಲೇಟು, ಅದರಿಂದ ಈಗ ಅದನ್ನು ಸಪ್ರೇಟಾಗಿ ಒಂದು ಕಡೆ ತೆಗೆದಿಟ್ಬಿಟ್ಟೆ ಆಗಲಿ. ಈಗ ಅದೇ ಫ್ರೈ ಪಾನ್ಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಳ್ಳೋಣ. 5-6 ಹಸಿಮೆಣ್ಸಿನ್ಕಾಯಿ, ಒಂದು ದಪ್ಪದ ಈರುಳ್ಳಿ, ಒಂದು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ. ಜೊತೆಗೆ ಜೀರಿಗೆ ಹಾಕಬೇಕು. ಇದು ಒಂದು ಅರ್ಧ ಫ್ರೈ ಆಗಲಿ, ಆಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಒಂದು ಅರ್ಧ ಸ್ಪೂನ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ 4 ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ. ಕರಿಬೇವು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು ಕಡೆ ತೊಳೆದು ಇಟ್ಟಿದ್ದೀನಿ. ಈಗ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಎಲ್ಲನೂ ಚೆನ್ನಾಗಿ ಫ್ರೈ ಆದ್ರೇ ಅದು ಗ್ರೇವಿ ಟೇಸ್ಟ್ ಬರೋದು. ಈಗ ಎಲ್ಲ ಫ್ರೈ ಆಯಿತು. ಒಂದು ಸಣ್ಣ ಪೀಸು ತೆಂಗಿನಕಾಯಿ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಅದನ್ನು ಹಾಕಿ ಸುಮ್ಮನೆ ಲಾಸ್ಟಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ. ನಾನೊಂದು ಅರ್ಧ ಕೆ.ಜಿ ಬದನೆಕಾಯಿ ಎಳೆಯದಾಗಿ ನೋಡಿಕೊಂಡು ತೊಗೊಬನ್ನಿ, ಚೆನ್ನಾಗಿರುತ್ತೆ. ಅದು ಎಳೆ ಬದನೆಕಾಯಿ ಕಟ್ ಮಾಡಿ ನೀರಿಗೆ ಹಾಕಿದ್ದೀನಿ. ಹಂಗೆ ಇಟ್ಟರೆ ಕಪ್ಪಗಾಗುತ್ತೆ. ಈಗ ಈ ಬದನೆಕಾಯಿನ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಒಂದು 3-4 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ. ನಾನು ಜಾಸ್ತಿ ಸೇರಿಸಿಲ್ಲ, ಯಾಕಂದರೆ ಕಡಲೆಕಾಯಿ ಬೀಜ ಎಳ್ಳು ಹಾಕಿದ್ದೀವಿ, ಅದರಲ್ಲೇ ಎಣ್ಣೆ ಇರುತ್ತೆ. ಅದರಿಂದ ಇದಕ್ಕೆ ಎಣ್ಣೆ ಒಗ್ಗರಣೆ ಕಡಿಮೆನೇ ಹಾಕಿದ್ದೀನಿ. ಒಂದು ಈರುಳ್ಳಿ, ಇದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನೀವು ಕಟ್ ಮಾಡಿ ಇಟ್ಟಿರೋ ಬದನೆಕಾಯಿನ ಸೇರಿಸ್ಕೊಂಡು ಅದೊಂದು 5 ನಿಮಿಷ ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬದನೆಕಾಯಿ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು 5-10 ನಿಮಿಷನೇ ಆಗುತ್ತೆ. ಸಿಮ್ಮಲ್ಲಿಟ್ಟು ಬಾಡಿಸ್ಕೊಳ್ಳಿ. ಕಲರ್ ಚೇಂಜ್ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಸೇರ್ಸೋಕ್ಕೆ ಹೋಗಬೇಡಿ, ಬದನೆಕಾಯಿ ಬೇಗ ಬೆಂದೋಗುತ್ತೆ. ಅದರಿಂದ ನೀರು ಕಡಿಮೆ ಸೇರಿಸ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಹಾಕಿ ಮುಚ್ಚಿಬಿಡಿ. ಒಂದು 10 ನಿಮಿಷ ಆಗಲಿ. 10 ನಿಮಿಷ ಆಯಿತು. ಬದನೆಕಾಯಿ ಬೆಂದಿದೆಯಾ ಅಂತ ನೋಡಿಕೊಂಡು ನಾವು ರುಬ್ಬಿರೋ ಮಸಾಲ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಬೆಂದಿದೆ, ಅದರಿಂದ ಈಗ ರುಬ್ಬಿರೋ ಮಸಾಲ ಸೇರಿಸ್ಕೊಳ್ಳೋಣ. ಈಗ ರುಬ್ಬಿರೋ ಮಸಾಲ ಅಂದರೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ತೆಂಗಿನಕಾಯಿ, ಒಂದು ಸ್ವಲ್ಪ ಜೀರಿಗೆ, ಕರಿಬೇವು ಎಲ್ಲ ಹಾಕಿ ನಾವು ಬಾಡಿಸಿದ್ದೀವಿ. ಆ ಪೇಸ್ಟ್ ಮಾತ್ರ ಈಗ ಹಾಕ್ತಾಯಿರೋದು. ಮತ್ತು ಕಡಲೆಕಾಯಿ ಬೀಜ ಎಳ್ಳು ಅದನ್ನು ಪೌಡ್ರ್ ಮಾಡಿ ಇನ್ನೊಂದು ಸರ್ತಿ ಹಾಕ್ತೀನಿ. ಇದೊಂದು ಸ್ವಲ್ಪ ಗಟ್ಟಿ ಆಗಲಿ, ಹಸಿ ವಾಸನೆ ಹೋಗಲಿ. ನಾವು ಫ್ರೈ ಮಾಡಿದ್ದೀವಿ. ಇದು ಒಂದು ಸ್ವಲ್ಪ ಒಂದು 5 ನಿಮಿಷ ಅದು ಚೆನ್ನಾಗಿ ಕುದೀಲಿ. ಮತ್ತು ನೀರು ಮಾತ್ರ ಇದಕ್ಕೆ ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಬದನೆಕಾಯಿ ಬೇಗ ಬೆಂದೋಗುತ್ತೆ. ಅದರಿಂದ ನೀರು ಜಾಸ್ತಿ ಸೇರಿಸಿದ್ರೆ
ಗ್ರೇವಿ ನಿಮಗೆ ನೀರಾಗಿರುತ್ತೆ. ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಚಪಾತಿಗೂ ರೊಟ್ಟಿಗೂ ಚೆನ್ನಾಗಿರೋದು. ಅದರಿಂದ ನೀರು ಎಷ್ಟು ಬೇಕು ಬೇಯೋಕ್ಕೆ ಬದನೆಕಾಯಿ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಅಂದರೆ ಇದು ಕುದೀತಾ ಕುದೀತಾ ಡಾರ್ಕ್ ಇರೋದು ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಈಗ ಕಡಲೆಕಾಯಿ ಬೀಜ ಮತ್ತು ಎಳ್ಳು ನಾವು ಹುರಿದಿದ್ದೀವಲ್ಲ ಆ ಪೌಡ್ರು, ಇದು ತುಂಬ ನೈಸಾಗಿ ಏನು ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು 70-80% ಮಾಡಿದ್ರೆ ಸಾಕು. ತರ್ತರಿಯಾಗಿದ್ರೇ ಚೆನ್ನಾಗಿರೋದು. ಈಗ ಇದನ್ನು ಹಾಕಿದ್ದೀವಿ. ಇದು ಒಂದು ಸ್ವಲ್ಪ ಒಂದು 5 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಗಟ್ಟಿಯಾಗುತ್ತೆ ಗ್ರೇವಿ. ನಿಮಗೆ ಗ್ರೇವಿ ಹೆಂಗೆ ಬೇಕೋ ಹಂಗೆ ಬರುತ್ತೆ. ಕಡಲೆಕಾಯಿ ಬೀಜ ಮತ್ತು ಎಳ್ಳು ಎರಡು ಮೈಗೆ ತುಂಬ ಒಳ್ಳೆಯದು. ನೋಡಿ ಒಂಥರ ಸ್ಮೆಲ್ಲೇ ಚೇಂಜು ಅದು ಹಾಕಿದ ತಕ್ಷಣವೇ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ನಾವು ಸೇರಿಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ಗಟ್ಟಿ ಆಗ್ತಾ ಬರ್ತಾಯಿದೆ. ಉತ್ತರ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಗ್ರೇವಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಗಟ್ಟಿ ಆಯಿತು. ನೋಡಿದ ತಕ್ಷಣ ನಾವು ಅಕ್ಕಿ ರೊಟ್ಟಿ ಇಟ್ಕೊಂಡು ತಿನ್ನಬೇಕನ್ನೋ ಆಸೆ ಬರುತ್ತೆ. ಚೆನ್ನಾಗಿ ಬಂದಿದೆ ಟೇಸ್ಟು. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.